ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡು ಬಂದಿದ್ದೀರಾ. ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದುಬಿಟ್ಟು ವಾಟ್ಸಪ್ ಬಗ್ಗೆ. ಅಂದರೆ ವಾಟ್ಸಪ್ನಲ್ಲಿ 2 ನಂಬರ್ನ ಹೇಗೆ ಯೂಸ್ ಮಾಡ್ಬೋದು, ವಾಟ್ಸಪ್ ನಂಬರ್ ಅನ್ನೋದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ, ಸೊ 2-3 ನಂಬರ್ ಇರುತ್ತೆ. ಆಗ ನಾವು ಒಂದೇ ವಾಟ್ಸಪ್ನಲ್ಲಿ 2 ನಂಬರ್ನ ಹೇಗೆ ಯೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ನನ್ನ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಹಾಗೆ ಆ್ಯಪ್ ಲಾಕ್ನ ಕೂಡ ಹೇಗೆ ಮಾಡ್ಬೋದು, ವಾಟ್ಸಪ್ನ ಆ್ಯಪ್ನ ಹೇಗೆ ಲಾಕ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆಯೂ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಆ್ಯಂಡ್ ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡಿ ತೋರಿಸ್ತೀನಿ. ಹೇಗೆ ಒಂದೇ ವಾಟ್ಸಪ್ನಲ್ಲಿ 2 ಮೊಬೈಲ್ ನಂಬರ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ನೀವು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ತುಂಬಾ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ಫ್ರೆಂಡ್ಸ್ ಬನ್ನಿ, ಇವಾಗ 2 ನಂಬರ್ನ ಒಂದೇ ವಾಟ್ಸಪ್ನಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅಂತ ಹೋಗಿ, ಸೆಟ್ಟಿಂಗ್ಸ್ ಅಂತ ಹೋದ್ಮೇಲೆ ನಿಮಗೆ ಅಲ್ಲಿ ಪಕ್ಕದಲ್ಲಿ ನಿಮ್ಮ ಒಂದು DP ಪಕ್ಕದಲ್ಲೇ ಪ್ಲಸ್ ಸಿಂಬಲ್ ಇರುತ್ತೆ. ನೀವು ಅಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಅಥವಾ ಇಲ್ಲಿ ಆ್ಯಡ್ ಅಕೌಂಟ್ ಅಂತ ತೋರಿಸ್ತಾ ಇದೆ ನೋಡಿ, ಆ್ಯಡ್ ಅಕೌಂಟ್ ಮೇಲೆ ಕೂಡ ಅಕೌಂಟಲ್ಲಿ ಹೋದರೆ ಆ್ಯಡ್ ಅಕೌಂಟ್ ಅಂತ ತೋರಿಸುತ್ತೆ. ನೀವು ಅಕೌಂಟ್ ಮೇಲೂ ಕ್ಲಿಕ್ ಮಾಡಿ ಆ್ಯಡ್ ಅಕೌಂಟ್ ಮೇಲೂ ಕ್ಲಿಕ್ ಮಾಡ್ಬೋದಾಗತ್ತೆ. ಸೊ ಇವಾಗ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ತೋರಿಸ್ತಾ ಇದೆ. ಸೊ ಆ್ಯಡ್ ಅಕೌಂಟ್ ಮೇಲೆ ಹೋಗಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ತೋರಿಸಿದ್ಮೇಲೆ ಇಲ್ಲಿ ನೀವು ನಿಮ್ಮ ನಂಬರ್ನ ಹಾಕಬೇಕಾಗತ್ತೆ. ಸೊ ನಂಬರ್ನ ಹಾಕಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡ್ತು ಅಂತಂದರೆ ಅದು ತೊಗೊಳತ್ತೆ. ಇವಾಗ ನಂಬರ್ನ ಅದು ತೊಗೊಳ್ತಾ ಇದೆ. ಸೊ ಒಂದು ಆಲ್ರೆಡಿ ನಿಮ್ಮ ಹತ್ರ ವಾಟ್ಸಪ್ ನಂಬರ್ ಇರುತ್ತೆ. ಸೊ ಈ ರೀತಿಯಾಗಿ ಇನ್ನೊಂದು ನಂಬರ್ನ ಹೋಗಿ ನಾವು ಆ್ಯಡ್ ಮಾಡ್ಕೋಬೋದಾಗತ್ತೆ. ಸೊ ಇವಾಗ ಅದು ಇನ್ನೊಂದು ನಂಬರ್ನ ತೊಗೊಳ್ತಾ ಇದೆ. ಏನಿಲ್ಲ ಫ್ರೆಂಡ್ಸ್, ಇದು ಸೆಟ್ಟಿಂಗ್ಸ್ಗೆ ಹೋಗಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೆಳಗಡೆ ನಿಮಗೆ ತೋರಿಸುತ್ತೆ ಆ್ಯಡ್ ಅಕೌಂಟ್ ಅಂತ. ಆ್ಯಡ್ ಅಕೌಂಟ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪ್ರೊಸೀಜರ್ ಎಲ್ಲ ಬರುತ್ತೆ. ಸೊ ನಂಬರ್ನ ಹಾಕಿಬಿಟ್ಟು ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಇವಾಗ ಸ್ಕಿಪ್ ಆ್ಯಂಡ್ ರೀಸ್ಟೋರ್ ಅಂತ ನಾನು ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಇವಾಗ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತು ಅಂತಂದರೆ ಅದು ಮತ್ತೆ ಇವಾಗ ಕನೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಆ್ಯಡ್ ಇಮೇಲ್ ಅಂತ ತೋರಿಸ್ತಾ ಇದೆ, ಅಥವಾ ಸ್ಕಿಪ್ ಅಂತ ತೋರಿಸ್ತಾ ಇದೆ. ಆ್ಯಡ್ ಇಮೇಲ್ ಅಂತ ನೀವು ಕೊಡ್ಬೋದು, ನಿಮ್ಮ ಮೇಲ್ ಐ ಡಿನೂ ಕೊಡ್ಬೋದು. ಸೊ ನೀವು ನಿಮ್ಮ ಮೇಲ್ ಐ ಡಿನ ಕೊಟ್ಟರೆ ನಿಮಗೆ ವಾಟ್ಸಪ್ ಅಪ್ಡೇಟ್ಸಲ್ಲಿ ನಿಮಗೆ ಡೈರೆಕ್ಟಾಗಿ ನಿಮ್ಮ ಮೇಲ್ಗೆ ಬರುತ್ತೆ. ಅಥವಾ ನೀವು ಪಾಸ್ವರ್ಡ್ ಏನಾದರೂ ಮರ್ತುಬಿಟ್ಟಿದ್ರೆ ಸೊ ನಿಮಗೆ ಸ್ವಲ್ಪ ಗೈಡ್ ಮಾಡುತ್ತೆ. ಸೊ ಬೆಟರ್ ವಾಟ್ಸಪ್ಗೆ ನೀವು ನಿಮ್ಮ ಒಂದು ಪರ್ಸ್ನಲ್ ಮೇಲ್ ಐ ಡಿನ ಕೊಟ್ಟರೆ ಬೆಟರು. ಯಾಕಂತಂದರೆ ಸಮ್ಟೈಮ್ಸ್ ನಾವು ಪಾಸ್ವರ್ಡನ್ನ ಮರ್ತ್ಬಿಟ್ಟಿರ್ತೀವಿ. ಸೊ ನೀವು ಮೇಲ್ ಐ ಡಿ ಕೊಟ್ಟರೆ ಅದರಲ್ಲಿ ಮೇಲ್ ಬರುತ್ತೆ. ನಿಮಗೇನಾದರೂ ಒಂದು ಅಪ್ಡೇಟ್ಸ್ ಇದ್ದರೆ ವಾಟ್ಸಪ್ನಲ್ಲಿನೇ ಮೇಲ್ ಬರುತ್ತೆ. ಸೊ ನಂತರ ನಾವು ಇವಾಗ ಮೇಲ್ ಐ ಡಿನೂ ಕೊಡ್ಬೋದು, ಅಥವಾ ಸ್ಕಿಪ್ ಅಂತ ನಾವು ಸ್ಕಿಪ್ ಕೂಡ ಮಾಡ್ಕೋಬೋದಾಗತ್ತೆ. ಅದಾದ ನಂತರ ಇವಾಗ ಇದು 2 ಅಕೌಂಟ್ ಇವಾಗ ಇದರಲ್ಲಿ ಆ್ಯಡ್ ಆಗಿದೆ. 2 ನಂಬರ್ ಇವಾಗ ಇಲ್ಲಿ ಆ್ಯಡ್ ಆಗಿದೆ. ನಂತರ ನೀವು ಸೆಟ್ಟಿಂಗ್ಸ್ಗೆ ಮತ್ತೆ 3 ಡಾಟೆಡ್ ಲೈನ್ ಮೇಲೆ ಹೋಗಿಬಿಟ್ಟು ಸೆಟ್ಟಿಂಗ್ಸ್ನಲ್ಲಿ ಕ್ಲಿಕ್ ಮಾಡಿ ಸ್ವಿಚ್ ಅಕೌಂಟ್ಸ್ ಅಂತ ಬರುತ್ತೆ. ಇವಾಗ ನೀವು ಜಿಮೇಲ್ ಅಕೌಂಟ್ನ ಹೇಗೆ ಚೇಂಜ್ ಮಾಡ್ತೀರಲ್ಲ ಒಂದು ಅಕೌಂಟ್ಗಿಂತ ಇನ್ನೊಂದು ಅಕೌಂಟ್ಗೆ, ಅದೇ ಥರ ಸೆಟ್ಟಿಂಗ್ಸ್ ಕೆಳಗಡೆ ಸ್ವಿಚ್ ಅಕೌಂಟ್ಸ್ ಅಂತ ಇರುತ್ತೆ. ಇವಾಗ 2 ನಂಬರ್ಸ್ ಆ್ಯಡ್ ಆಗಿರುತ್ತೆ. ಸ್ವಿಚ್ ಅಕೌಂಟ್ಸ್ಗೆ ಹೋಗಿಬಿಟ್ಟು ನೀವು ಒಂದು ನಂಬರಿಂದ ಇನ್ನೊಂದು ನಂಬರ್ನ ವಾಟ್ಸಪ್ ನಂಬರ್ನ ಯೂಸ್ ಮಾಡ್ಕೋಬೋದಾಗತ್ತೆ. ನಂತರ ನಾನು ಹೇಳಿದಾಗೇ ಮತ್ತು ಸೆಟ್ಟಿಂಗ್ಸ್ ಮೇಲೆ ಹೋಗಿ ವಾಟ್ಸಪ್ ಆ್ಯಪ್ನ ಹೇಗೆ ಲಾಕ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಸೆಟ್ಟಿಂಗ್ಸ್ನ ಮೇಲೆ ಹೋಗಿಬಿಟ್ಟು ನೀವು ನಂತರ ಪ್ರೈವೇಸಿ ಮೇಲೆ ಹೋಗಬೇಕಾಗತ್ತೆ. ಪ್ರೈವೇಸಿಯಲ್ಲಿ ಹೋದರೆ ನಿಮಗೆ ಕೆಳಗಡೆ ಆ್ಯಪ್ ಲಾಕ್ ಅಂತ ಇರುತ್ತೆ, ಅದ್ರ ಕೆಳಗಡೆ ಚಾಟ್ ಲಾಕ್ ಅಂತ ಕೂಡ ಇರುತ್ತೆ. ಆ್ಯಪ್ ಲಾಕ್ ಅಂದರೆ ನೀವು ವಾಟ್ಸಪ್ನ ಲಾಕ್ ಮಾಡ್ಕೋಬೋದಾಗತ್ತೆ. ಸೊ ನೀವು ಪಾಸ್ವರ್ಡ್ನಾದರೂ ಇಡ್ಬೋದು, ಅಥವಾ ಬಯೋಮೆಟ್ರಿಕ್ ಆದರೂ ಅಂದರೆ ಫಿಂಗರ್ ಪ್ರಿಂಟ್ನ ಕೂಡ ಇಡ್ಬೋದಾಗತ್ತೆ. ಸೊ ಇಲ್ಲಿ ನಿಮಗೆ ನಾನು ಹೇಳಿದಾಗೇ ಇಲ್ಲಿ ಕಾಣಿಸ್ತಾ ಇದೆ, ಸ್ವಿಚ್ ಅಕೌಂಟ್ ಅಂತ ಕಾಣಿಸ್ತಾ ಇದೆ, ಹಾಗೆ ಸೆಟ್ಟಿಂಗ್ಸ್ ಅಂತ ಕೂಡ ಕಾಣಿಸ್ತಾ ಇದೆ. ಸೊ ಸೆಟ್ಟಿಂಗ್ಸ್ ಮೇಲೆ ಹೋಗಿಬಿಟ್ಟು ನೀವು ಸೆಟ್ಟಿಂಗ್ಸ್ ಮೇಲೆ ಹೋಗಬೇಕಾಗತ್ತೆ. ಸೆಟ್ಟಿಂಗ್ಸ್ ಮೇಲೆ ಹೋಗಿ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೆಟ್ಟಿಂಗ್ಸ್ ಮೇಲೆ ಹೋಗಿ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೆಳಗಡೆ ಆ್ಯಪ್ ಲಾಕ್ ಅಂತ ಕಾಣಿಸುತ್ತೆ. ಆ್ಯಪ್ ಲಾಕ್ ಅಂದರೆ ನೀವು ವಾಟ್ಸಪ್ನ ಲಾಕ್ ಮಾಡ್ಕೋಬೋದಾಗತ್ತೆ. ಸೊ ನೋಡಿ, ಇಲ್ಲಿ ಅನ್ಲಾಕ್ ಬಯೋಮೆಟ್ರಿಕ್ ಅಂತ ತೋರಿಸ್ತಾ ಇದೆ, ಕನ್ಫರ್ಮ್ ಬಯೋಮೆಟ್ರಿಕ್ ಅಂತ ತೋರಿಸ್ತಾ ಇದೆ. ಸೊ ನೀವು ಇಮಿಡಿಯೇಟ್ ಆಫ್ಟರ್ 1 ಮಿನಿಟ್ 30 ಮಿನಿಟ್ಸ್ ಅಂತ ತೋರಿಸ್ತದೆ. ಇಮಿಡಿಯೇಟಾಗಿ ನಿಮ್ಮದು ಒಂದು ವಾಟ್ಸಪ್ ಲಾಕ್ ಆಗಬೇಕಾ, ನೀವು ವಾಟ್ಸಪ್ನ ಕ್ಲೋಸ್ ಮಾಡಿದ ತಕ್ಷಣ, ಅಥವಾ 1 ಮಿನಿಟ್ ಆದಮೇಲೆ ಲಾಕ್ ಆಗಬೇಕಾ, 30 ಮಿನಿಟ್ಸ್ ಆದಮೇಲೆ ಲಾಕ್ ಆಗಬೇಕಾ ಅಂತ ಆಪ್ಷನ್ಸ್ ತೋರಿಸುತ್ತೆ. ನಾನು ಇಮಿಡಿಯೇಟ್ ಅಂತ ಕೊಟ್ಟಿದ್ದೀನಿ. ಇಮಿಡಿಯೇಟಾಗಿ ನಿಮ್ಮ ಒಂದು ವಾಟ್ಸಪ್ ಲಾಕ್ ಆಗುತ್ತೆ. ಅದಾದ ನಂತರ ಅದರಲ್ಲೇ ಪ್ರೈವೇಸಿ ಮೇಲೆ ಹೋಗಿ ನೀವು ಅದ್ರ ಕೆಳಗಡೆ ಆ್ಯಪ್ ಲಾಕ್ ಕೆಳಗಡೆ ಹೋದರೆ ಚಾಟ್ ಲಾಕ್ ಅಂತ ಕೂಡ ನಿಮಗೆ ತೋರಿಸುತ್ತೆ. ನೀವು ಒಂದೊಂದೇ ಮೆಸೇಜಸ್ಸು ನಿಮಗೇನಾದರೂ ಪ್ರೈವೇಸಿ ಇಟ್ಕೋಬೇಕು ಮೆಸೇಜಸ್ನಲ್ಲಿ ಅಂತಂದರೆ ನೀವು ಆರಾಮ್ಸೆ ಒಂದೊಂದೇ ಮೆಸೇಜಸ್ ಚಾಟ್ಸ್ ಏನಿದೆ ಅಲ್ಲಿ 3 ಡಾಟೆಡ್ ಲೈನ್ ಆಪ್ಷನ್ಸ್ ಕೊಟ್ಟಿರುತ್ತೆ, ನೀವು ಚಾಟ್ ಲಾಕ್ನ ಕೂಡ ಮಾಡ್ಕೋಬೋದಾಗತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಹೇಗೆ ವಾಟ್ಸಪ್ನಲ್ಲಿ, ಅಂದರೆ ಒಂದೇ ವಾಟ್ಸಪ್ನಲ್ಲಿ ಹೇಗೆ 2 ಮೊಬೈಲ್ ನಂಬರ್ನ ಯೂಸ್ ಮಾಡೋದು ಅಂತ. ಸೊ ನನ್ನ ಕೈಲಾದಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.